ಒಂದು ಕಾರ್ಯಕ್ರಮ? ಸರ್, ಇದು ನಮ್ಮ ಸಹೋದರಿ ಪುಷ್ಪಾ ದೇವರಾಜ್ ಅವರು ಹೇಳ್ದಂಗೆ ಈ ಒಂದು ನಾಗದೇವನಹಳ್ಳಿ ವಾರ್ಡಲ್ಲಿ ಒಂದು ದಸರಾ ಸಂಭ್ರಮ ಅನ್ನುವಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಏನು ನಮ್ಮ ಶಾಸಕರು ಸದಾ ಯಾವಾಗಲೂ ಕೂಡ ಒಂದು ಚಟುವಟಿಕೆ ರೀತಿಯಲ್ಲಿ 24x7 ಸಾರ್ವಜನಿಕರ ಒಂದು ಕೆಲಸ ಕಾರ್ಯದಲ್ಲಿ ತೊಡಗಿಕೊಳ್ತಾ ಇದ್ದಾರೆ. ಈಗ ಒಂದು ಸಂಕ್ರಾಂತಿ ಸಂಭ್ರಮ ಇರ್ಬೋದು, ಶಿವರಾತ್ರಿ ಹಬ್ಬ ಆಗಿರ್ಬೋದು, ಯುಗಾದಿ ಹಬ್ಬ ಆಗಿರ್ಬೋದು, ಪ್ರತಿಯೊಂದು ಹಬ್ಬದಲ್ಲೂ ಕೂಡ ಈ ಒಂದು ಸಂಭ್ರಮದಲ್ಲಿ ನಮ್ಮ ಯಶವಂತಪುರ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಸಂಭ್ರಮಾಚರಣೆಯನ್ನು ಸೃಷ್ಟಿ ಮಾಡ್ತಾರೆ. ಅದೇ ರೀತಿ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಇಡೀ ಯಶವಂತಪುರ ವಿಧಾನಸಭಾ ಕ್ಷೇತ್ರದಾದ್ಯಂತ ಹಮ್ಮಿಕೊಂಡಿದ್ದು ಈ ನಮ್ಮ ನಾಗದೇವನಹಳ್ಳಿ ವಾರ್ಡಿನ ಸರದಿ ಇವತ್ತು ಈ ರಿಂಗ್ ರೋಡಿನ ಎಡಭಾಗ ಇವತ್ತು ಶನಿವಾರ, ಆ ರಿಂಗ್ ರೋಡಿಂದ ಭಾಗ ಆ ಕಡೆಗೆ ಭಾನುವಾರ ನಾಳೆಗೂ ಇದು ಮಾಡ್ತಾಯಿದ್ದೀವಿ. ಜನ ತುಂಬ ಹೆಚ್ಚು ಆಸಕ್ತಿಯಿಂದ ಈ ರಂಗೋಲಿ ಸ್ಪರ್ಧೆಗೆ ಭಾಗವಹಿಸ್ತಾ ಇದ್ದಾರೆ. ಈಗೆಲ್ಲ ಈ ನಮ್ಮ ಇಂಥ ಒಂದು ಅವಕಾಶವನ್ನು ಈ ನಮ್ಮ ವಾರ್ಡಿನ ನಾಗರಿಕರಿಗೆ ಹಾಗೂ ಮಹಿಳೆಯರಿಗೆ ಮಾಡಿಕೊಟ್ಟಂಥ ನಮ್ಮ ಎಸ್ ಟಿ ಸೋಮಶೇಖರ್ ಗೌಡರಿಗೆ, ಪುಷ್ಪಾ ದೇವರಾಜರ ಪರವಾಗಿ ಹಾಗೂ ನಾಗದೇವನಹಳ್ಳಿ ವಾರ್ಡಿನ ಎಲ್ಲ ನಾಗರಿಕರ ಪರವಾಗಿ ಎಸ್ ಟಿ ಸೋಮಶೇಖರ್ ಗೌಡರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಇಂತಹ ಕಾರ್ಯಕ್ರಮಗಳು ಸೋಮಶೇಖರ್ ಕೈ ಹಿಡಿತದೆ 2028 ಖಂಡಿತ ಹಿಡಿತದೆ. ಯಾಕಂತಂದರೆ 5 ವರ್ಷಕ್ಕೆ ಬರುವಂಥ MLAನೇ ಬೇರೆ. ಇವರು ಪ್ರತಿದಿನ 24x7 ಅಂತ ಏನು ಹೇಳಿದೆ, ಒಂದು ಪ್ರತಿಭಾ ಪುರಸ್ಕಾರ ಇರ್ಬೋದು, ಒಂದು ಬಾಗಿನ ಕಾರ್ಯಕ್ರಮ ಇರ್ಬೋದು, ಎನಿವನ್ 24x7 ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ಇವೆಲ್ಲ ಅವರ 2028ರಲ್ಲಿ ಮತ್ತೊಮ್ಮೆ 5ನೇ ಬಾರಿ ಇಲ್ಲಿಗೆ ಶಾಸಕರನ್ನಾಗಿ ಆಯ್ಕೆ ಮಾಡಲಿಕ್ಕೆ ಇವೆಲ್ಲ ಸಹಾಯಕ ಆಯ್ತದೆ ಅಂತ ಹೇಳ್ಬಿಟ್ಟು ಈ ಇದರಲ್ಲಿ ಕೇಳ್ಕೊಳ್ತೀನಿ. ನಮ್ಮ ಶಾಸಕರು, ನಮ್ಮ ಹೆಮ್ಮೆ, ನಮ್ಮ ಕ್ಷೇತ್ರ, ಹಾಗೆ ಎಸ್ ಟಿ ಸೋಮಶೇಖರ್ ಅವರು ಏನೇ ಕೆಲಸ ಮಾಡಿದ್ರು ಅವರು ಒಂದು ಅರ್ಥಪೂರ್ಣವಾಗಿ ನೆರವೇರಿಸ್ತಾರೆ. ಹಾಗಾಗಿ ಈ ದಿನ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ದು ಎಲ್ಲ ನಾಗದೇವನಹಳ್ಳಿ ವಾರ್ಡಲ್ಲೇ ಹಬ್ಬದ ವಾತಾವರಣ ತುಂಬಿದೆ. ಇವತ್ತು ಎಲ್ಲರೂ ಒಂದು ರಂಗೋಲಿಗಿಂತ ಒಂದು ರಂಗೋಲಿ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಎಸ್ ಟಿ ಸೋಮಶೇಖರ್ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಇದೇ ಥರ ಕೆಲಸ ಮಾಡಿ ಎಲ್ಲರಿಗೂ ನಮ್ಮ ಏರಿಯಾ ಜನ ಎಲ್ಲ ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಎಲ್ಲರಿಗೂ ವಂದನೆಗಳು. ಮತ್ತು ಪುಷ್ಪ ಅವರು ಇಷ್ಟು ಮಟ್ಟಿಗೆ ಕಾರ್ಯಕ್ರಮ ನಡೆಸ್ತಿದ್ದಾರೆ, ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವರು ನಮ್ಮ ವಾರ್ಡಿಗೆ ತುಂಬ ಇದರಿಂದ ಓಡಾಡ್ತಾ ಇದ್ದಾರೆ. ಅವರು GBA ಆಕಾಂಕ್ಷಿಗಳಾಗಿ ಇದು ಮಾಡ್ತಾಯಿದ್ದಾರೆ, ತುಂಬ ಕೆಲಸ ಮಾಡ್ತಾಯಿದ್ದಾರೆ. ಅವರು ಹೆಚ್ಚಿನ ಮತಗಳಲ್ಲಿ ಜನಗಳು ಗೆಲ್ಲಿಸಲಿ ಅಂತ ನಾನು ಕೇಳ್ಕೊಳ್ತೀನಿ.